ನಮಸ್ಕಾರ. ಜಗತ್ತಿನ ಅತಿ ದೊಡ್ಡ ಯುದ್ಧಗಳು ರಣರಂಗದಲ್ಲಿ ಸೋಲಲಿಲ್ಲ, ಅವು ಮನಸ್ಸಿನ ಸಂದೇಹದಿಂದ ಸೋತವು. ಒಬ್ಬ ವ್ಯಕ್ತಿಯನ್ನು ಕೊಲ್ಲಲು ಶಸ್ತ್ರ ಬೇಕು, ಆದರೆ ಒಂದು ಸಾಮ್ರಾಜ್ಯವನ್ನು ಅಥವಾ ಒಂದು ಸಂಬಂಧವನ್ನು ಕೊಲ್ಲಲು ಕೇವಲ ಒಂದು ಸಣ್ಣ ಅನುಮಾನ ಸಾಕು. ಆಚಾರ್ಯ ಚಾಣಕ್ಯರು ಹೇಳುತ್ತಾರೆ, ಸಂದೇಹವು ಚಿತೆಗಿಂತಲೂ ಭಯಾನಕ. ಚಿತೆಯು ಸತ್ತ ಮೇಲೆ ಸುಟ್ಟರೆ, ಸಂದೇಹವು ಬದುಕಿರುವಾಗಲೇ ನಿಮ್ಮನ್ನು ಸುಡುತ್ತದೆ. ನಿಮ್ಮ ಮನಸ್ಸಿನ ಈ ಅಸ್ಪಷ್ಟತೆಯನ್ನು ಹೋಗಲಾಡಿಸಿ ವಿಜಯದ ಹಾದಿ ಹಿಡಿಯುವುದು ಹೇಗೆ? ಇಂದು ತಿಳಿಯೋಣ. 1. ಆತ್ಮಸಂದೇಹ, ಪ್ರಗತಿಯ ಶತ್ರು, ಸೆಲ್ಫ್ ಡೌಟ್. ಚಾಣಕ್ಯರ ಮೊದಲ ಸೂತ್ರ: ನಿಮ್ಮ ಮೇಲೆ ನಿಮಗೇ ನಂಬಿಕೆ ಇಲ್ಲದಿದ್ದರೆ ಜಗತ್ತು ನಿಮ್ಮನ್ನು ಎಂದಿಗೂ ನಂಬುವುದಿಲ್ಲ. ನಾವು ಮಾಡುವ ಕೆಲಸ ಸರಿಯೋ ತಪ್ಪೋ ಎಂಬ ಸಣ್ಣ ಸಂದೇಹ ನಮ್ಮನ್ನು ಕಾರ್ಯಪ್ರವೃತ್ತರಾಗಲು ಬಿಡುವುದಿಲ್ಲ. ಬಹಳಷ್ಟು ಜನರು ಅವಕಾಶಗಳನ್ನು ಕಳೆದುಕೊಳ್ಳುವುದು ದೌರ್ಬಲ್ಯದಿಂದಲ್ಲ, ಬದಲಿಗೆ ಆ ಅವಕಾಶವನ್ನು ಬಳಸಿಕೊಳ್ಳಬಲ್ಲೆನಾ ಎಂಬ ಸಂದೇಹದಿಂದ. ನೆನಪಿಡಿ, ತಪ್ಪು ನಿರ್ಧಾರವು ಅನುಭವ ನೀಡುತ್ತದೆ, ಆದರೆ ಸಂದೇಹವು ಕೇವಲ ಪಶ್ಚಾತ್ತಾಪವನ್ನಷ್ಟೇ ನೀಡುತ್ತದೆ. ಸಂದೇಹದ ಸುಳಿವಿನಿಂದ ಹೊರಬರಲು ಜ್ಞಾನ ಮತ್ತು ಕ್ರಿಯೆಯೊಂದೇ ದಾರಿ. 2. ಸಂಬಂಧಗಳಲ್ಲಿನ ಅನುಮಾನ, ಡೌಟ್ ಇನ್ ರಿಲೇಶನ್ಶಿಪ್ಸ್. ಚಾಣಕ್ಯರು ಎಚ್ಚರಿಸುತ್ತಾರೆ, ಯಾವ ಸಂಬಂಧದಲ್ಲಿ ಅನುಮಾನ ಹುಟ್ಟುತ್ತದೆಯೋ ಆ ಸಂಬಂಧದ ಅಂತ್ಯ ಹತ್ತಿರದಲ್ಲಿದೆ ಎಂದರ್ಥ. ರಾಜತಂತ್ರದಲ್ಲಿ ಶತ್ರುವನ್ನು ಅನುಮಾನಿಸುವುದು ಜಾಣತನ, ಆದರೆ ನಿಮ್ಮವರನ್ನೇ ಕಾರಣವಿಲ್ಲದೆ ಅನುಮಾನಿಸುವುದು ಮೂರ್ಖತನ. ಇದು ನಿಮ್ಮ ಆಂತರಿಕ ಶಕ್ತಿಯನ್ನು ಕುಂದಿಸುತ್ತದೆ. ಚಾಣಕ್ಯನ ಪ್ರಕಾರ, ಅತಿಯಾದ ಸಂಶಯವು ನಿಮ್ಮ ಸುತ್ತಲಿರುವ ನಿಷ್ಠಾವಂತ ಮಿತ್ರರನ್ನು ಶತ್ರುಗಳಾಗಿ ಮಾಡಬಲ್ಲದು. ಅನುಮಾನವಿದ್ದರೆ ನೇರವಾಗಿ ಪ್ರಶ್ನಿಸಿ ಬಗೆಹರಿಸಿಕೊಳ್ಳಿ, ಅದನ್ನು ಮನಸ್ಸಿನಲ್ಲೇ ಇಟ್ಟುಕೊಂಡು ಸಂಬಂಧದ ವಿಷವಾಗಿಸಬೇಡಿ. ಅನುಮಾನವಿದ್ದರೆ ನೇರವಾಗಿ ಪ್ರಶ್ನಿಸಿ ಬಗೆಹರಿಸಿಕೊಳ್ಳಿ. 3. ನಿರ್ಧಾರ ತೆಗೆದುಕೊಳ್ಳುವ ಛಲ, ಡಿಸೈಸಿವ್ನೆಸ್. ಚಾಣಕ್ಯನ ಪ್ರಕಾರ, ಒಬ್ಬ ಯಶಸ್ವಿ ನಾಯಕನು ತನ್ನ ನಿರ್ಧಾರದ ಮೇಲೆ ಸಂದೇಹ ಪಡಬಾರದು. ಒಮ್ಮೆ ಒಂದು ದಾರಿಯನ್ನು ಆರಿಸಿಕೊಂಡ ಮೇಲೆ ಅದರ ಫಲಿತಾಂಶದ ಬಗ್ಗೆ ಸಂಶಯ ಪಡದೆ ಮುನ್ನುಗ್ಗಬೇಕು. ಸಂದೇಹವನ್ನು ತೊಡೆದುಹಾಕಲು ಅತಿ ದೊಡ್ಡ ಮಂತ್ರವೆಂದರೆ ಮಾಹಿತಿ ಮತ್ತು ಸಿದ್ಧತೆ. ನಿಮ್ಮ ಹಾದಿಯ ಬಗ್ಗೆ ನಿಮಗೆ ಸ್ಪಷ್ಟತೆ ಇದ್ದಾಗ ಸಂದೇಹಕ್ಕೆ ಜಾಗವಿರುವುದಿಲ್ಲ. ಸಂದೇಹ ಪಡುವವನು ಅರ್ಧ ದಾರಿಯಲ್ಲಿ ನಿಲ್ಲುತ್ತಾನೆ, ಆದರೆ ದೃಢನಿಶ್ಚಯವುಳ್ಳವನು ಇತಿಹಾಸ ಸೃಷ್ಟಿಸುತ್ತಾನೆ. ಸಂದೇಹಕ್ಕೆ ಬಲಿಯಾಗಬೇಡಿ, ಸಂದೇಹವನ್ನೇ ಸುಟ್ಟು ನಿಮ್ಮ ಯಶಸ್ಸಿನ ದಾರಿ ಬೆಳಗಿ. ಚಾಣಕ್ಯನ ಈ ನೀತಿಗಳು ನಿಮ್ಮ ಮನಸ್ಸಿನ ಕತ್ತಲೆಯನ್ನು ಹೋಗಲಾಡಿಸಲಿ. ನಿಮ್ಮ ಜೀವನದ ಯಾವುದಾದರೂ ದೊಡ್ಡ ನಿರ್ಧಾರ ತೆಗೆದುಕೊಳ್ಳುವಾಗ ನಿಮಗೆ ಸಂದೇಹ ಕಾಡಿದೆಯೇ? ಆ ಪರಿಸ್ಥಿತಿಯನ್ನು ಹೇಗೆ ಗೆದ್ದಿರಿ? ಕಮೆಂಟ್ನಲ್ಲಿ ತಿಳಿಸಿ. ಅತಿಯಾದ ಆಲೋಚನೆ ಮತ್ತು ಸಂದೇಹದಿಂದ ನರಳುತ್ತಿರುವ ನಿಮ್ಮ ಗೆಳೆಯರಿಗೆ ಈ ವಿಡಿಯೋ ಶೇರ್ ಮಾಡಿ. ಸಬ್ಸ್ಕ್ರೈಬ್ ಆಗಲು ಮರೆಯಬೇಡಿ. ಆತ್ಮವಿಶ್ವಾಸದಿಂದ ಮುನ್ನಡೆಯಿರಿ. ಇದು ನಿಮ್ಮ ಚಾಣಕ್ಯ.